ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ಆರಾಧ್ಯಂ ಚಾನೆಲ್ನ ವೀಕ್ಷಕರೆಲ್ಲರಿಗೂ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದರೆ ಆಗಸ್ಟ್ ತಿಂಗಳಲ್ಲಿ ನಡೆಯುವಂತಹ ಗ್ರಹಗತಿಗಳ ಚಲನೆಗಳಿಂದ ಏನೆಲ್ಲ ಪರಿಣಾಮಗಳು ಬೀಳುತ್ತೆ ದ್ವಾದಶ ರಾಶಿಗಳ ಮೇಲೆ ಅಂತ ನೋಡೋಣ ಬನ್ನಿ. ಈ ತಿಂಗಳ ಅಂದರೆ ಆಗಸ್ಟ್ ತಿಂಗಳ ಮೊದಲಾರ್ಧದಲ್ಲಿ ಗ್ರಹಗಳ ಸ್ಥಾನಗಳನ್ನ ಫಸ್ಟ್ ನಾವು ತಿಳ್ಕೊಳ್ಳೋಣ. ಮಿಥುನ ರಾಶಿನಲ್ಲಿ ಗುರು ಮತ್ತು ಶುಕ್ರರಿದ್ದು, ಕಟಕ ರಾಶಿನಲ್ಲಿ ರವಿ ಮತ್ತು ಬುಧ ಗ್ರಹಗಳಿದ್ದು, ಸಿಂಹ ರಾಶಿಯಲ್ಲಿ ಕೇತು ಗ್ರಹ ಹಾಗೂ ಕನ್ಯಾ ರಾಶಿನಲ್ಲಿ ಕುಜ ಗ್ರಹ, ಇನ್ನು ಕುಂಭ ರಾಶಿನಲ್ಲಿ ರಾಹು ಗ್ರಹ ಹಾಗೂ ಮೀನ ರಾಶಿಯಲ್ಲಿ ಶನಿ ಗ್ರಹ ಇದೆ. ಮತ್ತು ಇನ್ನು ದ್ವಿತೀಯಾರ್ಧದಲ್ಲಿ ಕೆಲವು ಬದಲಾವಣೆಗಳು ಕೂಡ ಆಗ್ತಾ ಇದೆ. ಆಗಸ್ಟ್ 17ನೇ ತಾರೀಕು ಸೂರ್ಯ ಕಟಕ ರಾಶಿಯಿಂದ ತನ್ನ ಸ್ವಂತ ಮನೆಯಾದಂತಹ ಸಿಂಹ ರಾಶಿಗೆ ಪ್ರವೇಶ ಮಾಡ್ತಾ ಇದೆ. ಅದು ಅಷ್ಟೇ ಅಲ್ದಿರ ಇನ್ನು ಶುಕ್ರ ಗ್ರಹ 19ನೇ ತಾರೀಕು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಮಾಡ್ತಿದೆ. ಇನ್ನು ಬುಧ ಗ್ರಹ ಆಗಸ್ಟ್ 30ನೇ ತಾರೀಕು ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶ ಮಾಡ್ತಾ ಇದೆ. ಈ ಎಲ್ಲ ಬದಲಾವಣೆಗಳಿಂದ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀಳ್ತಿದೆ ಅನ್ನೋದ್ರ ಬಗ್ಗೆ ನಾವು ನೋಡೋಣ ಬನ್ನಿ. ಇದು ವಿಶ್ವವಸು ನಾಮ ಸಂವತ್ಸರ ದಕ್ಷಿಣಾಯಣ ಶ್ರಾವಣ ಮಾಸ. ಇನ್ನು ಸಿಂಹ ರಾಶಿಯವರ ಆಗಸ್ಟ್ ತಿಂಗಳ ಭವಿಷ್ಯ ಹೇಗಿದೆ ಅಂತ ನೋಡೋಣ ಬನ್ನಿ. ಸಿಂಹ ರಾಶಿನೇ ಅಂದರೆ ಹೆಸರಿಗೆ ತಕ್ಕನಾಗೆ ಸಿಂಹದ ಥರನೇ ನೀವು ಬದುಕ್ತೀರಾ ಅಲ್ವಾ. ನಿಮ್ಮ ರಾಶಿಯಾಧಿಪತಿ ಬಂದು ಸೂರ್ಯ ಆಗಿರೋದ್ರಿಂದ, ಸೂರ್ಯನಿಗೆ ನಾಯಕತ್ವದ ಗುಣಗಳಿರೋದ್ರಿಂದ ನಿಮ್ಮ ಮನೆಯಲ್ಲೂ ಕೂಡ ನೀವು ಹಾಗೆ ನಾಯಕತ್ವದ ಗುಣಗಳನ್ನೇ ಹೊಂದಿರೋಂಥವ್ರಾಗಿರ್ತೀರ. ನೀವೇ ಮನೆಗೆ ಹೆಡ್ ಆಗಿರ್ತೀರ ಅಥವಾ ನಿಮ್ಮ ಮಾತನ್ನು ಎಲ್ಲರೂ ಪಾಲನೆ ಮಾಡ್ತಿರ್ತಾರೆ. ನೀವು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು, ಬಟ್ ನೀವೇ ಮನೆಗೆ ಯಜಮಾನರಾಗಿರ್ತೀರ ಅಂತಲೇ ಹೇಳ್ಬೋದು. ಇನ್ನು ನಿಮ್ಮ ಮಾತು ಕೂಡ ಸ್ವಲ್ಪ ಕಠಿಣವಾಗಿರುತ್ತೆ. ಅದನ್ನೆಲ್ಲ ಸ್ವಲ್ಪ ಕಮ್ಮಿ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ನಾನು ಹೇಳ್ತೀನಿ. ನಿಮ್ಮ ವ್ಯಾಪಾರ, ಉದ್ಯೋಗ ಮತ್ತು ಹಣಕಾಸಿನ ಪರಿಸ್ಥಿತಿ ಆಗಸ್ಟ್ ತಿಂಗಳಲ್ಲಿ ಹೇಗಿದೆ ಅಂತ ನೋಡೋಣ ಬನ್ನಿ. ವ್ಯಾಪಾರ ಉದ್ಯೋಗ ಅಂತ ಬಂದಾಗ ನಿಮಗೆ 17ನೇ ತಾರೀಕಿನ ನಂತರ ಅಂದರೆ ಸೂರ್ಯ ನಿಮಗೆ ಬಂದು ನಿಮ್ಮ ರಾಶಿಯಾಧಿಪತಿ ಆಗಿರೋದ್ರಿಂದ ವ್ಯಯಸ್ಥಾನದಲ್ಲಿರೋದ್ರಿಂದ ಒಂದು 17ನೇ ತಾರೀಕು ತನಕ ಸ್ವಲ್ಪ ಹಾಗೆ ಹೀಗೆ ಇರುತ್ತೆ. ಇನ್ನು 17ನೇ ತಾರೀಕು ನಂತರ ಸೂರ್ಯ ಬರ್ತಾನೆ. ಇನ್ನು ಬುಧ ಕೂಡ ನಿಮ್ಮ ರಾಶಿಗೆ ಪ್ರವೇಶ ಮಾಡೋದ್ರಿಂದ ತುಂಬ ಉತ್ತಮವಾಗೇ ಇದೆ ಅಂತ ಹೇಳ್ಬೋದು. ಇನ್ನು ಹಣಕಾಸಿನ ವಿಷಯಕ್ಕೆ ಅಂತ ಬರೋದಾದರೆ ಹಣಕಾಸಿನ ಅರಿವು ನಿಮಗೆ ಅಂದರೆ ಸೂರ್ಯ ಪ್ರವೇಶದ ನಂತರ ತುಂಬ ಚೆನ್ನಾಗೇ ಇದೆ. ನಿಮ್ಮ ನಿಂತೋಗಿದ್ದ ಯಾವುದಾದ್ರೂ ಕೆಲಸಗಳಿದ್ದರೆ ಅದು ಮುಂದುವರಿಯೋದಾಗ್ಬೋದು, ಅಥವಾ ಯಾವುದಾದ್ರೂ ಹಣದ ನಿರೀಕ್ಷೆನಲ್ಲಿದ್ದರೆ ಖಂಡಿತವಾಗ್ಲೂ ನಿಮಗೆ 17ನೇ ತಾರೀಕು ನಂತರ ಆ ಹಣ ಬರೋ ಸಾಧ್ಯತೆಗಳು ಜಾಸ್ತಿ ಇದೆ. ಹಾಗಾಗಿ ಖರ್ಚಿನ ಕಡೆ ಕೂಡ ಸ್ವಲ್ಪ ನೀವು ಗಮನ ಕೊಡೋದು ಒಳ್ಳೆಯದಾಗಿರುತ್ತೆ. ಯಾಕಂದರೆ ನಿಮ್ಗೆ ಏನೋ ಒಂದು ಯೂಜ್ ಅಮೌಂಟ್ ಬರ್ತಾ ಇದೆ ಅಂತಂದಾಗ ಅದಕ್ಕೆ ತಕ್ಕನಾಗೆ ಅದಕ್ಕೆ ಡಬ್ಬಲ್ಲು ನೀವು ಖರ್ಚು ಮಾಡೋದಕ್ಕೆ ರೆಡಿಯಾಗಿರೋದು ಬೇಡ. ಸೊ ಹಾಗಾಗಿ ಖರ್ಚಿನ ಕಡೆ ಸ್ವಲ್ಪ ಗಮನ ಕೊಡಿ, ಸ್ವಲ್ಪ ಉಳಿತಾಯ ಮಾಡೋದು ಕೂಡ ಒಳ್ಳೆಯದು ಅಂತ ಹೇಳ್ತೀನಿ. ಇನ್ನು ಆರೋಗ್ಯದ ವಿಷಯಕ್ಕೆ ಅಂತ ಬಂದಾಗ ಸ್ವಲ್ಪ ಉಷ್ಣ ಸಂಬಂಧ ಕಾಯಿಲೆಗಳು ಬರೋಂಥ ಸಾಧ್ಯತೆಗಳಿದೆ. ಯಾಕಂದರೆ ಲಗ್ನದಲ್ಲೇ ಸೂರ್ಯ ಇರೋದ್ರಿಂದ ತಲೆ ಕೂದಲು ಉದುರೋದಾಗಿರ್ಬೋದು ಅಥವಾ ಕಣ್ಣುರಿ ಬರೋದಾಗಿರ್ಬೋದು, ಹೀಗೆ ಉಷ್ಣಕ್ಕೆ ಸಂಬಂಧಪಟ್ಟಿರುವಂಥ ಆರೋಗ್ಯ ಸಮಸ್ಯೆಗಳು ಬರೋ ಸಾಧ್ಯತೆಗಳಿದೆ. ಹಾಗಾಗಿ ಹೆಚ್ಚಿಗೆ ನೀರು ಕುಡಿಯೋದ್ರಿಂದ ಆಗಿರ್ಬೋದು ಅಥವಾ ಅಭ್ಯಂಜನ ಸ್ನಾನ ಮಾಡೋದ್ರಿಂದ ಆಗಿರ್ಬೋದು ನಿಮಗೆ ಒಂದು ಉತ್ತಮ ಫಲಿತಾಂಶನೇ ಸಿಗ್ತಾ ಇದೆ. ಇನ್ನು ಕುಟುಂಬದ ವಿಷಯ ಅಂತ ಬಂದಾಗ ನಿಮ್ಮ ಮಾತನ್ನು ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ಒಳ್ಳೆಯದು. ನಿಮ್ಮ ಬಾಯಿಂದ ಏನು ಮಾತು ಬರ್ತಾ ಇದೆ ಅನ್ನೋದ್ರ ಕಡೆ ಸ್ವಲ್ಪ ಗಮನ ಕೊಡಿ ಅಂತ ಹೇಳ್ತೀನಿ. ಯಾಕಂದರೆ ಸೂರ್ಯನ ಒಂದು ಅಂಶ ನಿಮ್ಮಲ್ಲಿ ಇರೋದ್ರಿಂದ ಸ್ವಲ್ಪ ಮನೆಯಲ್ಲಿ ನೀವೇ ಹೆಡ್ ಆಗಿರೋದ್ರಿಂದ ಹೆಂಗಂದ್ರಂಗೆ ಮಾತಾಡೋದ್ರಿಂದ ಬೇರೆಯವರಿಗೆ ಸ್ವಲ್ಪ ನೋವಾಗೋ ಸಾಧ್ಯತೆಗಳಿದೆ. ಹಾಗಾಗಿ ಮನೆಯಲ್ಲಿ ವಾತಾವರಣ ಹಾಳಾಗಬಾರ್ದಲ್ವ. ಅದಕ್ಕಾಗಿ ನಿಮ್ಮ ಮಾತಿನ ಕಡೆ ಸ್ವಲ್ಪ ನೀವು ಗಮನ ಇಟ್ಕೊಂಡ್ರೆ ಈ ತಿಂಗಳು ನಿಮಗೆ ಒಂದು ಉತ್ತಮವಾದ ಫಲಿತಾಂಶನೇ ಸಿಗ್ತಿದೆ ಅಂತ ಹೇಳ್ಬೋದು. ಇನ್ನು ಪರಿಹಾರ ಅಂತ ಬಂದಾಗ ನೀವು ಸೂರ್ಯನ ನಮಸ್ಕಾರ ಮಾಡೋದ್ರಿಂದ ಆಗ್ಬೋದು, ಪ್ರತಿದಿನ ನೀವು ಸೂರ್ಯ ನಮಸ್ಕಾರ ಮಾಡೋದು ತುಂಬ ಒಳ್ಳೆಯದು. ನಿಮ್ಮ ಲೈಫ್ ಟೈಮ್ ನಾನು ಇವಾಗ ಕೊಡುವಂಥ ಪರಿಹಾರನ ನಿಮ್ಮ ಲೈಫ್ ಟೈಮ್ ಇಟ್ಕೊಳ್ಳಿ. ಆಗಸ್ಟ್ ತಿಂಗಳಿಗೆ ಸೀಮಿತ ಇಟ್ಕೋಬೇಡಿ. ಪ್ರತಿದಿನ ನೀವು ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಆಗಿರ್ಬೋದು ಅಥವಾ ಆದಿತ್ಯ ಹೃದಯ ಪಾರಾಯಣ ಮಾಡೋದ್ರಿಂದ ಆಗಿರ್ಬೋದು, ಅದನ್ನು ಕೇಳಿಸ್ಕೊಳ್ಳೋದ್ರಿಂದ ಆಗಿರ್ಬೋದು ನಿಮಗೆ ಒಂದು ಉತ್ತಮವಾದ ಫಲನೇ ಸಿಗ್ತಾ ಇದೆ ಅಂತ ಹೇಳ್ಬೋದು. ಇನ್ನು ಬುಧನಿಗೆ ಸಂಬಂಧಪಟ್ಟಿದ್ದು ಮಾಡೋದಾದರೆ ನೀವು ಸಿಹಿ ತಿಂಡಿಗಳನ್ನ ಚಿಕ್ಕ ಹೆಣ್ಮಕ್ಳುಗಳಿಗೆ ಕೊಡೋದ್ರಿಂದ ಆಗಿರ್ಬೋದು ನಿಮಗೆ ಇನ್ನೂ ಉತ್ತಮವಾದ ಫಲನೇ ಸಿಗ್ತಾ ಇದೆ. ಇನ್ನು ಸೂರ್ಯನಿಗೆ ಸಂಬಂಧಪಟ್ಟಿರುವಂತಹ ಕ್ರಿಸ್ಟಲ್ಸ್ನ ವೇರ್ ಮಾಡೋದ್ರಿಂದ ಆಗಿರ್ಬೋದು ಅಥವಾ ಬುಧನಿಗೆ ಸಂಬಂಧಪಟ್ಟಿರುವಂತಹ ಕ್ರಿಸ್ಟಲ್ಸ್ಗಳನ್ನ ಹಾಕೊಳ್ಳೋದ್ರಿಂದ ಆಗಿರ್ಬೋದು ಇನ್ನೂ ಉತ್ತಮವಾದ ಫಲನೇ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಕರೆ ಮಾಡಿ ನೀವು ಅಪಾಯಿಂಟ್ಮೆಂಟ್ನ ತೊಗೋಬೋದು ಅಂತ ನಾನು ಹೇಳ್ತೀನಿ. ಇನ್ನು ಈಗ ತಿಳಿಸಿದಂತಹ ಫಲಾನುಫಲಗಳು ಸಾಮಾನ್ಯವಾಗಿದ್ದು ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲಿಸ್ಕೊಳ್ಳೋದು ಒಳ್ಳೆಯದು ಅಂತ ಹೇಳ್ತೀನಿ. ಇನ್ನು ನಮ್ಮ ಕಾರ್ಯಕ್ರಮನ
ಇನ್ನು ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹ ಕೊಡಿ ಅಂತ ಈ ಮೂಲಕ ನಾನು ನಿಮ್ಮನ್ನು ಕೇಳ್ಕೊತೀನಿ. ಇನ್ನು ಮುಂದೆ ಬರುವಂತಹ ಎಲ್ಲ ಕಾರ್ಯಕ್ರಮಗಳನ್ನ ದಯಮಾಡಿ ವೀಕ್ಷಣೆ ಮಾಡಿ ಅಂತ ಕೂಡ ನಾನು ನಿಮ್ಮನ್ನು ಕೇಳ್ಕೊತೀನಿ. ಇನ್ನು ಕಾರ್ಯಕ್ರಮನ ಮುಗಿಸೋಂಥ ಸಮಯ ಇದಾಗಿದೆ ಮತ್ತು ನಾನು ಇನ್ನು ನಿಮ್ಮ ಮುಂದಿನ ಸಂಚಿಕೆಯಲ್ಲಿ ಅಂದರೆ ಇದೇ ತಿಂಗಳ ಭವಿಷ್ಯ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ಧನ್ಯವಾದಗಳು.